ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೆ. ಇದರ ಪ್ರೋಸೆಸ್ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ನೀವು ಏನೇನು ಹಾಕಬೇಕು ಅಂದರೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಚಕ್ಕೆ, ಲವಂಗ ಇದನ್ನು ನೀಟಾಗಿ ಚಾಪ್ ಮಾಡ್ಕೊಬೇಕು. ಮತ್ತು ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಪುದೀನ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಚಾಪ್ ಮಾಡ್ಕೊಳ್ಳಿ. ಒಲೆ ಹಚ್ಚಿ ತಪ್ಪಲೆ ಇಟ್ಬಿಟ್ಟು ನಿಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ರೆಡ್ ಕಲರ್ ಆಗಬೇಕು ನೋಡಿ, ಈ ಥರ ಆಗಬೇಕು. ಇದಾದಮೇಲೆ ಚಿಕನ್ ಚೆನ್ನಾಗಿ ತೊಳೆದು ಹಾಕಿ, ಇದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಇದೇ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಚಿಕನಲ್ಲಿ ಉಪ್ಪು ಬೆಂದರೆ ಅದು ಪೀಸ್ ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ಚಾಪ್ ಮಾಡ್ಕೊಂಡಿರೋಂಥ ಮಸಾಲೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಮತ್ತೆ ನಾವು ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಟೊಮೊಟೊ ಹಾಕ್ಕೊಳ್ಳಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಕ್ಕೆ ಬಿಡಿ. ಇದಾದಮೇಲೆ ಅಕ್ಕಿ ಹಾಕಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿದಾದ್ಮೇಲೆ ನೋಡ್ಕೊಳ್ಳಿ, ಈ ಥರ ಬರಬೇಕು. ಈ ಥರ ಬಂದಮೇಲೆ ಇದನ್ನು ದಮ್ಗಿಟ್ಬಿಡಿ. ಒಂದು 5ರಿಂದ 10 ನಿಮಿಷ ದಮ್ಗಿಟ್ಬಿಟ್ಟು ತೆಗೆದು ನೋಡಿ. ಟೇಸ್ಟಿ ಆಗಿರೋವಂಥ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಹೇಗಿದೆ ಅಂದರೆ ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ನಿಜವಾಗ್ಲೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿದೆ. ಪೀಸ್ ನೋಡಿ ಹೇಗೆ ಬೆಂದಿದೆ ಅಂತ. ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು. ಮನೇಲಿರೋರೆಲ್ಲ ಫಿದಾ ಆಗಿಬಿಡ್ಬೇಕು.